ಅನ್ವಯಿಕ ಧ್ವನಿ ಅವತರಣಿಕೆಯ 3ನೇ ಎಪಿಸೋಡಿಗೆ ತಮಗೆ ಸ್ವಾಗತ. ಇಂದಿನ ಕಥೆ ವಿಜಯನಗರದ ಪಾತ್ರೆಗಳನ್ನು ಹೊಳಪಿಸಿದ ತೆನಾಲಿ ರಾಮ. ಒಮ್ಮೆ ವಿಜಯನಗರದ ಅರಮನೆಯಲ್ಲಿ ರಾಜ ಕೃಷ್ಣದೇವರಾಯರು ಒಂದು ದೊಡ್ಡ ಸಮಸ್ಯೆಗೆ ಒಳಗಾದರು. ಅರಮನೆಯಲ್ಲಿ ಬಳಸುತ್ತಿದ್ದ ತಾಮ್ರ ಮತ್ತು ಕಬ್ಬಿಣದ ಪಾತ್ರೆಗಳು ಕಾಲಕಾಲಕ್ಕೆ ಕಪ್ಪಾಗುತ್ತಿದ್ದು ಜಂಗು ಹಿಡಿಯುತ್ತಿತ್ತು. ರಾಜರು ಕಳವಳಗೊಂಡು ಹೇಳಿದರು, ಇವುಗಳನ್ನು ಹಾಳಾಗದಂತೆ ಹೇಗೆ ಕಾಪಾಡುವುದು? ಆಗ ಎಲ್ಲರಿಗಿಂತ ಜ್ಞಾನಿ ತೆನಾಲಿರಾಮ ಮುಂದೆ ಬಂದು, ಮಹಾರಾಜ, ಇದಕ್ಕೆ ಉತ್ತರ ವಿಜ್ಞಾನದಲ್ಲಿದೆ. ಅವನು ಒಂದು ಗಾಜಿನ ಪಾತ್ರೆ ತೆಗೆದುಕೊಂಡನು. ಅದರಲ್ಲಿ ನೀರು ಪ್ಲಸ್ ತಾಮ್ರದ ಸಲ್ಫೇಟ್ ದ್ರಾವಣ ಹಾಕಿದನು. ಒಂದು ತಾಮ್ರದ ಹಾಳೆ ಧನಧ್ರುವ ಆ್ಯನೋಡ್, ಒಂದು ಕಬ್ಬಿಣದ ಚಮಚ ಋಣಧ್ರುವ ಕ್ಯಾಥೋಡ್, ಎರಡನ್ನೂ ದ್ರಾವಣದಲ್ಲಿ ಮುಳುಗಿಸಿದನು. ನಂತರ ಅವುಗಳನ್ನು ಒಂದು ವಿದ್ಯುತ್ ಕೋಶಕ್ಕೆ ಜೋಡಿಸಿದನು. ಕೆಲವೇ ಕ್ಷಣಗಳಲ್ಲಿ ಆಶ್ಚರ್ಯಕರ ಬದಲಾವಣೆ ಕಂಡಿತು. ಕಬ್ಬಿಣದ ಚಮಚದ ಮೇಲೆ ನಿಧಾನವಾಗಿ ತಾಮ್ರದ ಹೊಳಪಿನ ಪದರ ಜಮಾಯಿಸತೊಡಗಿತು. ತೆನಾಲಿರಾಮ ನಗುತ್ತಾ ಹೇಳಿದನು, ಮಹಾರಾಜ, ಇದನ್ನು ವಿದ್ಯುತ್ ಲೇಪನ ಎನ್ನುತ್ತಾರೆ. ವಿದ್ಯುತ್ ಪ್ರವಾಹ ದ್ರಾವಣದ ಮೂಲಕ ಹರಿದಾಗ ದ್ರಾವಣದಲ್ಲಿರುವ ತಾಮ್ರ ಅಯಾನ್ಗಳು ಕಬ್ಬಿಣದ ಮೇಲ್ಮೈಯಲ್ಲಿ ಜಮಾಯಿಸುತ್ತವೆ. ಇದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮವಾಗಿದೆ. ಈ ವಿಧಾನದಿಂದ ಕಬ್ಬಿಣದ ಮೇಲೆ ಜಂಗು ಬೀಳುವುದಿಲ್ಲ, ಪಾತ್ರೆಗಳು ಹೊಳೆಯುತ್ತವೆ, ಅವು ಹೆಚ್ಚು ಕಾಲ ಬಳಕೆಗೆ ಬರುತ್ತವೆ. ರಾಜ ಕೃಷ್ಣದೇವರಾಯರು ಅತ್ಯಂತ ಸಂತೋಷಗೊಂಡು ಹೇಳಿದರು, ತೆನಾಲಿರಾಮ, ನೀನು ಪ್ರಯೋಗದ ಮೂಲಕ ವಿಜ್ಞಾನ ಕಲಿಸಿದ್ದೀಯ. ಇದು ನಿಜಕ್ಕೂ ಅದ್ಭುತ. ಇಂದಿನಿಂದ ಅರಮನೆಯಲ್ಲಿ ವಿದ್ಯುತ್ ಲೇಪನ ವಿಧಾನವನ್ನು ಬಳಸಿಕೊಂಡು ಪಾತ್ರೆಗಳು ಮತ್ತು ಆಭರಣಗಳನ್ನು ರಕ್ಷಿಸಲು ಆರಂಭಿಸಿ ಎಂದು ಆಜ್ಞೆ ಮಾಡಿದ. ಮುಂದಿನ ಕಥೆಯನ್ನು ಮುಂದಿನ ಎಪಿಸೋಡಿನಲ್ಲಿ ಕೇಳೋಣ.